ತುಳುನಾಡಿನ ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿರುವ ಕಂಬಳ ಕ್ರೀಡೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಗುರುಪುರದ ಮಾಣಿಬೆಟ್ಟುವಿನಲ್ಲಿ ಇದೇ ಬರುವ ಏಪ್ರಿಲ್ 4ರ ಶನಿವಾರದಂದು 3ನೇ ವರ್ಷದ ಹೊನಲು ಬೆಳಕಿನ ಮೂಳೂರು ಅಡ್ಡೂರು ಜೋಡುಕೆರೆ ಕಂಬಳವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ ಎಂದು ಕಂಬಳ ಸಮಿತಿಯ ಅಧ್ಯಕ್ಷ ಇನಾಯತ್ ಅಲಿ ಅವರು ತಿಳಿಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ವಿಚಾರವನ್ನ ತಿಳಿಸುತ್ತಾ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನ ಸುದ್ದಿಗಾರರಿಗೆ ನೀಡಿದರು. ನಾವಿಲ್ಲಿ ಒಂದು ಬಾರಿ ಖುಷಿಯಲ್ಲಿ ಬಂದಿದ್ದೇವೆ. 3ನೇ ವರ್ಷದ ಗುರುಪುರ ಕಂಬಳ 3ನೇ ವರ್ಷಕ್ಕೆ ನಾವು ಏಪ್ರಿಲ್ 4ನೇ ತಾರೀಕಿಗೆ ಅಜಿತ್ ಕುಮಾರ್ ರೈ ಮಾಲಾಡಿ ಅವರು ನಮ್ಮ ಈ ಕಂಬಳದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಹರಿನಾರಾಯಣ್ ದಾಸ್ ಅಸ್ತ್ರನ ನಮ್ಮ ಇದರ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಆಶೀರ್ವಾದ ಮಾಡುವ ಮೂಲಕ ಈ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರು ಅವರು ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡುವ ಮೂಲಕ ನಮ್ಮ ಕಂಬಳದ ಉದ್ಘಾಟನೆ ಏಪ್ರಿಲ್ 4ನೇ ತಾರೀಕಿನಂದು ನಡೀಲಿಕ್ಕಿದೆ. ಈ ಸಲ ಒಂದು ಕಂಬಳ ಅಂತ ಹೇಳಿದ್ರೆ ಏನು ಅಂತ, ಕಂಬಳ ಅಂತ ಹೇಳಿದ್ರೆ ತುಳುನಾಡಿನ ಒಂದು ಮಣ್ಣಿಗೆ ಮತ್ತು ಈ ಕಂಬಳಕ್ಕೆ ಒಂದು ಅವಿನಾನುಭವ ಸಂಬಂಧ ಇರುವಂತಹ ಒಂದು ಕಂಬಳ ಇದು. ಈ ಸಂಸ್ಕೃತಿ, ಪರಂಪರೆ, ಕ್ರೀಡೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಒಂದು ನಡೆಸುವಂತ ಒಂದು ಕಲೆಯಾಗಿದೆ ಕಂಬಳ. ಈ ಕಂಬಳದ ಮೂಲಕ ನಾವು ನಮ್ಮ ಧಾರ್ಮಿಕ ಭಾವನೆಯೊಂದಿಗೆ ನಮ್ಮ ಒಂದು ಉತ್ಸಾಹದಿಂದ ನೋಡುವಂತಹ ಒಂದು ಕ್ರೀಡೆಯಾಗಿದೆ ಕಂಬಳ. ಇಂಥ ಒಂದು ಹೆಮ್ಮೆಯ ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು, ಇಂದಿನ ಜನಾಂಗಕ್ಕೆ ಅದನ್ನು ಪರಿಚಯಿಸಿಕೊಂಡು ಹೋಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಗುರುಪುರ ಕಂಬಳದವರು ಇದನ್ನು ಒಂದು ಅದ್ದೂರಿಯಾಗಿ ನಡೆಸಬೇಕು. ಇನ್ನು ರಾಜ್ಯ ಕಂಬಳ ಅಸೋಸಿಯೇಷನ್ ಪದಾಧಿಕಾರಿ ಲೋಕೇಶ್ ಶೆಟ್ಟಿ ಮುಚ್ಚೂರು ಮಾತನಾಡಿ, ಈ ಬಾರಿ ಕಂಬಳದಲ್ಲಿ ಶಿಸ್ತಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ಓಟದ ನಿಖರತೆಗಾಗಿ ಹೊಸ ತಂಡದ ಮೂಲಕ ಸೆನ್ಸರ್ ತಂತ್ರಜ್ಞಾನವನ್ನು ಅಳವಡಿಸಲಾಗುತ್ತಿದೆ ಎಂದು ಹೇಳಿದರು. ಕಂಬಳದ ರಾಜ್ಯ ಕಂಬಳ ಅಸೋಸಿಯೇಷನ್ ಈಗ ಆಗಿದೆ. ಈ ವರ್ಷದಲ್ಲಿ ಇದೊಂದು ಹೊಸ ಅನುಭವ ಇವರಿಗೆ. ರಾಜ್ಯ ಕಂಬಳ ಅಸೋಸಿಯೇಷನ್ ಅಡಿಯಲ್ಲಿ ಈ ಕಂಬಳ ನಡೀತಾ ಇದೆ. ಶಿಸ್ತುಗೆ ಪ್ರಥಮ ಆದ್ಯತೆಯನ್ನ ಕರ್ನಾಟಕ ರಾಜ್ಯ ಅಸೋಸಿಯೇಷನ್ ಇಷ್ಟರ ತನಕ ಕೊಟ್ಟಿದೆ. ಇನ್ನು ಕೂಡ ಅದನ್ನೇ ಪಾಲಿಸಿಕೊಂಡು ಬರ್ತಾ ಇದೆ. ಗುರುಪುರ ಕಂಬಳದವರು ಎಲ್ಲ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಅಸೋಸಿಯೇಷನ್ಗೆ ಸಹಕಾರವನ್ನು ನೀಡುತ್ತಾರೆ ಎಂಬ ಭರವಸೆಯೊಂದಿಗೆ ಕಂಬಳ ಅತಿ ಉತ್ತಮವಾಗಿ ನಡೆಯಲಿ ಹಾಗೂ ಹೊಸ ಹೊಸ ಕಾರ್ಯಕ್ರಮಗಳು ಇಟ್ಟುಕೊಂಡಿದ್ದಾರೆ. ಬಹಳ ಒಂದು ಸಂತೋಷ ಆಗ್ತಾ ಇದೆ. ಹಾಗೂ ಈ ವರ್ಷ ಗುರುಪುರ ಕಂಬಳದಲ್ಲಿ ಹೊಸ ಒಂದು ತಂಡ ಸೆನ್ಸರ್ ಅನ್ನ ಅಳವಡಿಸಿ ಉತ್ತಮ ರೀತಿಯಲ್ಲಿ ಮಾಡುತ್ತಾ ಇದೆ. ಈ ತಂಡಕ್ಕೂ ಎಲ್ಲ ಕೋಣದ ಯಜಮಾನರು ಸಹಕರಿಸಬೇಕು ಹಾಗೂ ಕಂಬಳದ ವ್ಯವಸ್ಥಾಪಕರು ಕೂಡ ಸಹಕರಿಸಬೇಕಂತ ಹೇಳಿ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ ಟ್ರೆಜರರ್ ಆಗಿ ನಾನು ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಂಬಳದ ಆಮಂತ್ರಣ ಪತ್ರಿಕೆಯನ್ನ ಇನಾಯತ್ ಸಹಿತ ವೇದಿಕೆಯಲ್ಲಿದ್ದ ಗಣ್ಯರು ಬಿಡುಗಡೆ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ಪದ್ಮನಾಭ ಕೋಟ್ಯಾನ್, ಮಾಜಿ ಉಪಮೇಯರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪುರುಷೋತ್ತಮ್ ಚಿತ್ರಾಪುರ, ಕೆಪಿಸಿಸಿ ಸದಸ್ಯ ಸಮಿತಿ ಉಪಾಧ್ಯಕ್ಷ, ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದ ಆರ್.ಕೆ. ಪೃಥ್ವಿರಾಜ್, ಪ್ರಧಾನ ಕಾರ್ಯದರ್ಶಿ ಯಶವಂತ್ ಕುಮಾರ್ ಶೆಟ್ಟಿ ಬೆಳ್ಳೂರು ಗುತ್ತು, ಕಾರ್ಯಾಧ್ಯಕ್ಷರಾದ ಜಗದೀಶ್ ಶೆಟ್ಟಿ ಮಾಣಿಬೆಟ್ಟು ಗುತ್ತು, ವ್ಯವಸ್ಥಾಪಕ ವಿನಯ್ ಕುಮಾರ್ ಶೆಟ್ಟಿ ಮಾಣಿಬೆಟ್ಟು ಗುತ್ತು ಉಪಸ್ಥಿತರಿದ್ದರು.